ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಸಾಫ್ಟ್ ಆದಂತಹ ಹಾಗೆ ಕಲರ್ಫುಲ್ ಆದಂತಹ ಪಡ್ಡು ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಹಿಟ್ಟು ಉಡಿ ಬರೋದಕ್ಕೋಸ್ಕರ ನಾವು ಯಾವೆಲ್ಲ ಟಿಪ್ಸ್ಗಳನ್ನು ಯೂಸ್ ಮಾಡಬೇಕಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಬನ್ನಿ ಈ ಪಡ್ಡು ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಬರೋಣ. ಇಲ್ಲಿ ನೋಡ್ತಾ ಇದ್ರೆ ನಾನು ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಒಂದು ಗ್ಲಾಸ್ ಅನ್ನ ಮೆಜರ್ಮೆಂಟ್ ಆಗಿ ತಗೊಂಡಿದ್ದೀನಿ. ನೀವು ಮನೆಯಲ್ಲಿ ಇರ್ತಕ್ಕಂಥ ಯಾವ ಕಪ್ ಆದರೂ ಅಳತೆಯಾಗಿ ತಗೊಳ್ಬೋದು. ಸೊ ಇವಾಗ ನಾನು ಇದೇ ಕಪ್ಪಿನಿಂದ 3 ಕಪ್ನಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ನಂತರ ಇದಕ್ಕೆ ಇದೇ ಗ್ಲಾಸ್ನಲ್ಲಿ ನಾನು 1 ಗ್ಲಾಸ್ನಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ನೀವು ಉದ್ದಿನ ಬೇಳೆ ತಗೊಂಡಿದ್ರೆ 1.5 ಗ್ಲಾಸ್ನಷ್ಟು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಉದ್ದಿನ ಕಾಳನ್ನು ತಗೊಂಡಿರೋದ್ರಿಂದ 1 ಗ್ಲಾಸ್ನಷ್ಟು ಉದ್ದಿನ ಕಾಳು ಹಾಗೆಯೇ 3 ಗ್ಲಾಸ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ಈ ಪಡ್ಡುಗೆ ಒಂದೊಳ್ಳೆ ಕಲರ್ ಬರುತ್ತೆ, ಹಾಗೆ ಘಮನೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಈ ಮೂರನ್ನು ಚೆನ್ನಾಗಿ 1-2-3 ಸರಿ ಇದನ್ನು ವಾಶ್ ಮಾಡಿಬಿಟ್ಟು ನಂತರ ಇದಕ್ಕೆ ಕುಡಿಯೋ ನೀರನ್ನೇ ಹಾಕಿ 5 ರಿಂದ 6 ಗಂಟೆಗಳ ಕಾಲ ರೆಸ್ಟ್ ಮಾಡಲು ಬಿಡಬೇಕು. ಅಕ್ಕಿ ಚೆನ್ನಾಗಿ ನೆಂದ್ರೇ ಈ ಒಂದು ಪಡ್ಡು ಸಾಫ್ಟ್ ಆಗಿ ಬರೋದು. ಸೊ ಇವಾಗ ನೋಡ್ತಾ ಇದ್ರೆ 5 ಗಂಟೆ ಆಗಿದೆ. ಇವಾಗ ಇದನ್ನು ಇನ್ನೊಂದ್ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಬೇಕು. ಈ ಹಿಟ್ಟು ರುಬ್ಕೊಳ್ಳುವಾಗ ಈ ಒಂದು ಮಿಕ್ಸಿ ಜಾರ್ ಬಿಸಿ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ಜಾಸ್ತಿ ಬಿಸಿ ಆದರೆ ಈ ಹಿಟ್ಟು ಹುಳಿ ಬರೋದಿಲ್ಲ. ಸೊ ಹಾಗಾಗಿ ನೀವು ಐಸ್ ಕ್ಯೂಬನ್ನು ಯೂಸ್ ಮಾಡಿಕೊಂಡು ಈ ಒಂದು ಹಿಟ್ಟನ್ನು ರುಬ್ಕೊಳ್ಬೇಕಾಗತ್ತೆ. ಮಿಕ್ಸಿ ಬಿಸಿ ಆಯ್ತಂದರೆ ನೀವು ಐಸ್ ಕ್ಯೂಬನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ತಣ್ಣ ನೀರನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿರಬೇಕು, ಹಿಟ್ಟು ಥರನೇ ಇರಬೇಕಿದು. ಸ್ವಲ್ಪನೂ ತರಿ ಅಂತ ಅನ್ನಿಸ್ಬಾರ್ದು. ಆವಾಗನೇ ಪಡ್ಡು ತುಂಬಾ ಸಾಫ್ಟಾಗಿ ಬರುತ್ತೆ. ಒಳಗಡೆ ಹಿಟ್ಟಿನಂಶ ಏನು ಉಳ್ಕೊಳ್ಳೋದಿಲ್ಲ, ಚೆನ್ನಾಗಿ ಕುಕ್ ಆಗುತ್ತೆ ಕೂಡ. ಸೊ ಈ ಒಂದು ಟಿಪ್ಸ್ನು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ಸೊ ನೀವು ನೋಡ್ತಾ ಇದ್ರಲ್ವ, ಈ ರೀತಿ ನಾವು ಟಚ್ ಮಾಡಿ ನೋಡಿದರೆ ಸಾಫ್ಟ್ ಹಿಟ್ಟು ಥರ ಅನ್ನಿಸ್ಬೇಕದು. ಸೊ ಆ ರೀತಿ ಇದ್ದಾಗ ಮಾತ್ರ ಇದು ಪರ್ಫೆಕ್ಟ್ ಆಗಿ ಗ್ರೈಂಡ್ ಆಗಿದೆ ಅಂತೇಳಿ ಅರ್ಥ. ಇವಾಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಉಳಿದಿರ್ತಕ್ಕಂಥ ರೈಸನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪಡ್ಡು ತುಂಬಾ ಸಾಫ್ಟಾಗಿ ಬರುತ್ತೆ. ಇದರ ಬದಲಾಗಿ ನೀವು ಮಂಡಳಾಗಿರ್ಬೋದು, ಅವಲಕ್ಕಿ ಆಗಿರ್ಬೋದು ಯೂಸ್ ಮಾಡ್ಬೋದು. ಬಟ್ ಆದರೆ ಈ ಒಂದು ರೈಸ್ ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರೋದ್ರಿಂದ ಈ ರೈಸನ್ನು ತೋರಿಸ್ತಾ ಇದ್ದೀನಿ. ನೀವು 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿರ್ತೀರಲ್ವ, ಅದರಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. 3 ಗ್ಲಾಸ್ ಅಕ್ಕಿಗೆ ನಾವು 1 ಗ್ಲಾಸ್ನಷ್ಟು ರೈಸನ್ನು ತಗೊಂಡು ಇದನ್ನು ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಥರ ಮಾಡಿ ಇದನ್ನು ಕೂಡ ಅಷ್ಟೇ ಹಿಟ್ಟಿನಲ್ಲಿ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಹಿಟ್ಟು ಜಾಸ್ತಿ ಚೆನ್ನಾಗಿ ಉಳಿ ಬರಬೇಕಂತಂದರೆ ನೀವು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕು, ಆವಾಗನೇ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇದ್ರೆ ಈ ರೀತಿಯಾಗಿ ನೀಟಾಗಿ ಇದನ್ನು ಬೀಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಈ ರೀತಿನೇ ಬೀಟ್ ಮಾಡ್ಕೊಳ್ತಾ ಇರಿ. ಚಳಿಗಾಲದಲ್ಲಂತೂ ಹಿಟ್ಟು ಬೇಗನೆ ಉಳಿ ಬರೋದಿಲ್ಲ. ಆವಾಗ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಇದನ್ನು ಸ್ವಲ್ಪ ಪೇಷನ್ಸಿಂದ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ, ಓಕೆನಾ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಸೊ ಇವಾಗ ನೋಡ್ತಾ ಇದ್ರೆ ಚಳಿಗಾಲ ಇದ್ದಾಗ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿನ ಹಾಕಿ ಇಡೋದ್ರಿಂದನೂ ಕೂಡ ಈ ಒಂದು ಹಿಟ್ಟು ತುಂಬಾ ಚೆನ್ನಾಗಿ ಉಳಿ ಬರುತ್ತೆ, ಓಕೆ. ಇವಾಗ ನೋಡ್ತಾ ಇದ್ರೆ ಒಂದು ತೆಳುವಾದ ಬಟ್ಟೆನ ಕಟ್ಟಿ ಇದನ್ನು ಓವರ್ ನೈಟ್ ಹಾಗೇನೆ ಬಿಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇರೋದು. ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಕಡಿಮೆ ಇದ್ದದ್ದು ಎಷ್ಟು ಜಾಸ್ತಿ ಆಗಿದೆ ಅಂತ. ಇದನ್ನ ಆದಷ್ಟು ನೀವು ದೊಡ್ಡ ಪಾತ್ರೆಯಲ್ಲೇ ಹಾಕಿಡಿ, ಇಲ್ಲಾಂದರೆ ಉಬ್ಬಿ ಔಟ್ಸೈಡ್ ಎಲ್ಲ ಬಂದು ಚೆಲ್ಲೋಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿದರೆ ಆ ಪಾತ್ರೆಯಲ್ಲಿನೇ ಉಬ್ಬಿ ಅಲ್ಲೇ ಇರುತ್ತೆ. ಸೊ ಇವಾಗ ನೋಡ್ತಾ ಇದ್ರಲ್ವ, ಜಾಸ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಆಮೇಲೆ ಪಡ್ಡು ಗಟ್ಟಿ ಆಗಿಬಿಡುತ್ತೆ. ಒಂದೇ ಡೈರೆಕ್ಷನ್ನಲ್ಲಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಟೇಸ್ಟನ್ನು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಳ್ಳಿ, ಓಕೆನಾ. ಸೊ ಇವಾಗ ನೋಡ್ತಾ ಇದ್ರೆ ಇದನ್ನು ಮಿಕ್ಸ್ ಮಾಡಿದ್ದೀನಿ. ನಂತರ ಈ ಕಡೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ಕೊಕೊನೆಟ್ ಹಾಗೂ ಪುಟಾಣಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಇದರ ಒಂದು ಕಂಪ್ಲೀಟ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ರೆ ಫೈನಲಿ ಇದೆಲ್ಲವನ್ನು ನಾವು ಹಸಿಯಾಗಿಯೇ ಮಾಡ್ಕೊಳ್ಬೋದು. ಬಟ್ ಆದರೆ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋದ್ರಿಂದ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆನ ಹಾಕಿದರೆ ಕೊಕೊನೆಟ್ ಪುಟಾಣಿ ಚಟ್ನಿ ರೆಡಿ ಆಗುತ್ತೆ. ಇವಾಗ ಈ ಕಡೆ ನೋಡ್ತಾ ಇರ್ಬೋದು ಪ್ಯಾನ್ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪಡ್ಡು ಪ್ಯಾನ್ ಬಿಸಿ ಆದ ನಂತರ ಇದರಲ್ಲಿ ಒಂದು ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಪಡ್ಡು ಹಿಟ್ಟನ್ನು ಹಾಕ್ಕೊಳ್ಳೋದಷ್ಟೇ. ನೀವು ಹಾಕ್ಕೊಳ್ಳುವಾಗ ಸೆಂಟ್ರಲ್ಲಿಂದ ಹಾಕ್ಕೊಳ್ಬೇಕು, ಯಾಕಂದರೆ ಸೆಂಟ್ರಲ್ಲಿ ಜಾಸ್ತಿ ಸಿಲಿಂಡ್ರ್
ಹಬೆ ಬರ್ತಾ ಇರುತ್ತಲ್ವಾ. ಸೊ ಹಾಗಾಗಿ ನೀವು ಸೆಂಟ್ರಲ್ಲಿ ಫಸ್ಟ್ ಹಾಕೊಂಡು ನಂತರ ಸುತ್ತಲೂ ಸೇರಿಸ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ನಂತರ ಟರ್ನ್ ಮಾಡಿದರೆ ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ಎಷ್ಟು ರೆಡ್ ಆಗಿ ಕುಕ್ ಆಗಿದೆ. ಸೈಡಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪನೇ ವೈಟ್ ಆಗಿದೆ ಅಲ್ವಾ. ಸೊ ಅದಕ್ಕೇ ಹೇಳಿರೋದು. ಸೊ ಇವಾಗ ಇನ್ನೊಂದು ಸೈಡ್ ಎಲ್ಲನೂ ಟರ್ನ್ ಮಾಡಿಬಿಟ್ಟು ಎರಡೂ ಕಡೆನೂ ಹೊಂಬಣ್ಣ ಬರೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದಂತಹ 100% ಸಾಫ್ಟ್ ಆದಂಥ ರೇಷನ್ ಅಕ್ಕಿ ಪಡ್ಡು ರೆಡಿ ಆಗುತ್ತೆ. ನಾರ್ಮಲ್ ಆಗಿ ನಾವು ಪಡ್ಡನ್ನು ಮಾಡ್ತೀವಿ, ಆದರೆ ಕೆಲವೊಂದು ಟಿಪ್ಸ್ಗಳನ್ನು ಮಿಸ್ ಮಾಡೋದ್ರಿಂದ ಏನಾಗುತ್ತೆ ಈ ಪಡ್ಡು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಒಂದೊಂದ್ಸರಿ ಗಟ್ಟಿ ಆಗಿಬಿಡುತ್ತೆ. ಸೊ ಆವಾಗ ತಿಂದ್ರೂ ಕರೆಕ್ಟಾಗಿ ಜೀರ್ಣ ಆಗೋದಿಲ್ಲ. ಸೊ ಈ ಎಲ್ಲ ಟಿಪ್ಸ್ಗಳನ್ನು ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಮಾಡೋರಿಗೆ ಈ ಒಂದು ವಿಡಿಯೋ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಫೈನಲಿ ಎಷ್ಟು ಕಲರ್ಫುಲ್ಲಾಗಿ ಸಾಫ್ಟಾಗಿ ಪಡ್ಡು ರೆಡಿಯಾಗಿದೆ ಅಂತೇಳಿ. ಇದನ್ನು ಬಿಸಿ ಬಿಸಿಯಾಗಿ ಕೊಕೊನಟ್ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. 1 ಪ್ಲೇಟ್ ತಿನ್ನೋರು 4 ಪ್ಲೇಟ್ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ರೇಷನ್ ಅಕ್ಕಿಯಿಂದ ನಾವು ಮನೆಯಲ್ಲೇ ಸಾಫ್ಟ್ ಆದಂತಹ ಪಡ್ಡು ರೆಸಿಪಿನ ಯಾವ ರೀತಿ ಮಾಡೋದಂತೇಳಿ. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇವತ್ತಿನ ಈ ಒಂದು ರೆಸಿಪಿನ ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.